ನಿಮ್ಮ ವಾಣಿ ವೀಕ್ಷಕರಿಗೆ ದಿಲ್ಲಿಯ ಭೂಮಿಯಲ್ಲಿ ನಿಂತು ನಮಸ್ಕಾರ ಮಾಡ್ತಾ ಇದ್ದೀನಿ. ನೆನ್ನೆ ಪ್ರಾರಂಭ ಮಾಡಿದಂಥ ಪ್ರವಾಸ ಇವತ್ತು ದಿಲ್ಲಿಯ ಕಚೇರಿಯ ಮುಂದೆ ನಿಂತು, ವಿದ್ಯುತ್ ಕಚೇರಿಯ ಮುಂದೆ ನಿಂತು ಒಂದು ಲೈವ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ನಾನು ಮತ್ತು ಜಾನ್ ಸರ್. ನಮ್ಮ ತಂಡ ನಿನ್ನೆಯಿಂದ ಈ ಕೊರೆಯುವ ಚಳಿಯಲ್ಲಿ ಓಡಾಡ್ತಾ ಇದ್ದೀವಿ ಮತ್ತು ಇಲ್ಲೊಂದಿಷ್ಟು ಸಮೀಕ್ಷೆಗಳನ್ನ, ಗ್ರೌಂಡ್ ರಿಯಾಲಿಟಿಗಳನ್ನ ನಿಮ್ಮ ಮುಂದೆ ತೋರಿಸೋದಕ್ಕೆ ಮತ್ತು ಸರ್ಕಾರಕ್ಕೆ ತೋರಿಸೋದಕ್ಕೆ ಹೊರಟಿದೆ ನಿಮ್ಮ ವಾಣಿ ತಂಡ. ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಈ ಒಂದು ನ್ಯೂ ದೆಹಲಿಯಲ್ಲಿರುವಂತಹ ಕೇಶವಪುರಂ ಎನ್ನುವ ಒಂದು ಕಚೇರಿ ಬಂದಿದ್ವಿ, OM ಆಫೀಸ್ಗೆ, ಶಾಖಾ ಕಚೇರಿಗೆ ಬಂದಿದ್ವಿ. ಈ ಒಂದು ಶಾಖಾ ಕಚೇರಿಯಲ್ಲಿ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು, ಇಷ್ಟೇನು ಅತಿ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಅದನ್ನೆಲ್ಲ ನಿಮ್ಮ ಮುಂದೆ ಇಡೋದಕ್ಕೆ ಜಾನ್ ಸರ್ ನನ್ನ ಜೊತೆಲಿ ಇದ್ದಾರೆ. ಅವ್ರ ಜೊತೆಲಿ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಇವತ್ತು ಏನೆಲ್ಲ ಚರ್ಚೆಗಳಾಯಿತು, ಯಾವುದೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಯಿತು, ಇಲ್ಲಿರುವಂತಹ ರೂಲ್ಸ್ ಏನು ಮತ್ತು ಕರ್ನಾಟಕದಲ್ಲಿ ಇವತ್ತು ನಡೀತಿರುವಂತಹ ಒಂದು ದಬ್ಬಾಳಿಕೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಕೇವಲ 10 ನಿಮಿಷಗಳಲ್ಲಿ ತಿಳಿಸುವಂಥ ಪ್ರಯತ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನೀವೇನಾದರೂ ನಿಮ್ಮ ವಾಣಿಯ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನಮ್ಮನ್ನು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರ ಹತ್ರ ಕೇಳ್ತಾ ಇದ್ದೀನಿ. ಸರ್, ಜಾನ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ಡೆಲ್ಲಿ ಭೇಟಿ? ಡೆಲ್ಲಿ ತುಂಬಾ ಚಳಿಯಾಗಿ ಒಳ್ಳೆ ಕ್ಲೈಮೇಟು, ಕೂಲ್ ಆಗಿದೆ ಡೆಲ್ಲಿ. ಇಷ್ಟೊತ್ತವರೆಗೂ ಮಳೆ ಬಂತು? ಮಳೆ ಫುಲ್ ಬೆಳಗ್ಗೆಯಿಂದ ರಾತ್ರಿಯಿಂದ ಮಳೆ. ಚಳಿ ಹೆಂಗಿದೆ ನೋಡಿ, ಬಿಟ್ರೆ ಹೊಟ್ಟೆ ಅವೇ ಬರ್ತಾ ಇದೆ. ಸರ್, ಇವತ್ತು ನಾವೆಲ್ಲ ಬಂದು ಈ ಒಂದು ಕಚೇರಿಯ ಭೇಟಿ ಮಾಡಿದ್ವಿ. ಏನೆಲ್ಲ ವಿಚಾರಗಳು ನಡೀತು ಅನ್ನೋದು ಮತ್ತು ಯಾವೆಲ್ಲ ಮಾಹಿತಿಗಳನ್ನ ಪಡೆದ್ರಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಸರ್ ದಯವಿಟ್ಟು. ಇಲ್ಲಿ ನಾವು ಕರ್ನಾಟಕದಲ್ಲಿ ಏನು ಬೆಸ್ಕಾಮು, ಎಸ್ಕಾಮ್ಸ್ ಕಂಪ್ನಿಗಳು ಜನಗಳು ರಕ್ತ ಹಿಂಡ್ತಾ ಇದ್ದಾರೆ, ಸರ್ಕಾರನೂ ಸೇರಿ. ಇವರು ಎಷ್ಟು ಮೋಸ ಮಾಡ್ತಾರೆ ಅಂದರೆ, ಈ ಸ್ಮಾರ್ಟ್ ಮೀಟರ್ನ ಭೂತಾನ ಯಾವ ಮಟ್ಟಕ್ಕೆ ತಂದಿಳಿಸಿದ್ದಾರೆ ಅಂದರೆ, ಇಲ್ಲಿ ಡೆಲ್ಲಿಯಲ್ಲಿ ನೀವು 1 ಕಿಲೋವಾಟ್ ಕರೆಂಟ್ ತಗೋಬೇಕಂದ್ರೆ ನಿಮಗೆ ಟೋಟಲ್ ಆಗಿ 4,200 ರೂಪಾಯಿ ಆಗುತ್ತೆ. ಏನು 1 ಮೀಟ್ರ್ 1 ಕಿಲೋವಾಟ್ ತಗೋಬೇಕಂದ್ರೆ 4,200 ರೂಪಾಯಿ ಕೊಟ್ಟರೆ ಅವರು ನಿಮಗೆ ಡಾಕ್ಯುಮೆಂಟ್ಸ್ ಸಮೇತ ರಿಲೀಸ್ ಮಾಡ್ತೀವಿ, ನಿಮ್ಗೆ ಮೀಟ್ರ್ ತಂದು ಹಾಕ್ಬಿಟ್ಟು ಹೋಗ್ತಾರೆ. ಒಂದು 200 ಯೂನಿಟ್ವರೆಗೂ ಫ್ರೀ. 200 ಯೂನಿಟ್ ಆದಮೇಲೆ ನಿಮಗೆ 4 ರೂಪಾಯಿ ಹಿಂಗೆ ಬರುತ್ತೆ. ಸ್ಮಾರ್ಟ್ ಮೀಟ್ರ್ ಬೆಲೆ ಬಂದ್ಬಿಟ್ಟು 2,200 ರೂಪಾಯಿ ಸಿಂಗಲ್ ಫೇಸ್ ಅಷ್ಟೇ. ಅದು ಚಾರ್ಜಬಲ್ ಅಲ್ಲ. ಕನ್ಸ್ಯೂಮರ್ ತಂದು ಆಗ್ತಲ್ಲ, ಕಂಪನಿಗೆ ನೀವು ದುಡ್ಡು ಕಟ್ಟಿದ್ರೆ 4,400 ರೂಪಾಯಿ ಕೊಟ್ಟರೆ ಅವ್ರು 1 ಕಿಲೋವಾಟ್ ಕರೆಂಟ್ ನಿಮ್ಗೆ ಕೊಡ್ತಾರೆ. MSD 3,000 ಬರುತ್ತೆ, 250 ರೂಪಾಯಿ ನಾನ್ ರಿಫಂಡಬಲ್ ಬರುತ್ತೆ ಮತ್ತು 1,000 ರೂಪಾಯಿ ಕರೆನ್ಸಿ ಬರುತ್ತೆ. ಅದು ಪ್ರೀಪೇಡ್ ಆಗಿದ್ರೆ ಪೋಸ್ಟ್ ಮಾಡಿದ್ರೆ ನಿಮ್ಮ ಮಂತ್ಲಿಗೆ 30 ದಿವಸ ಕರೆಂಟ್ ಕೊಡ್ತಾರೆ, ಅದ್ಮೇಲೆ ಬಿಲ್ ಕೊಡ್ತಾರೆ. ಬಿಲ್ ಕೊಟ್ಮೇಲೆ ನೀವು ಕಟ್ಟಬೇಕು. ಈ ಸಿಸ್ಟಮು. ಆಮೇಲೆ ಇದು ಬಂದ್ಬಿಟ್ಟು ಲೈಟಿಂಗ್ ನೀವು ಎಷ್ಟು ಕಿಲೋವಾಟ್ ತಗೊಳಿದ್ರೆ ಅಷ್ಟು ಕಿಲೋವಾಟ್ ಹೋಗುತ್ತೆ. ಅದು ಹೆಂಗಂದ್ರೆ 4,000 ಚಿಲ್ಲರೆ ಫಸ್ಟು 2 ಕಿಲೋವಾಟ್ ವರೆಗೂ ಇರ್ತದೆ. ಅದಾದ್ಮೇಲೆ ನಿಮ್ಗೆ 1 ಕಿಲೋವಾಟ್ಗೆ 600 ರೂಪಾಯಿ ತರ ಲೆಕ್ಕ ಬರುತ್ತೆ. ನೀವು 20 ಕಿಲೋವಾಟ್ ಅಪ್ಲೈ ಮಾಡ್ತೀವಿ, 600 ರೂಪಾಯಿ ನಿಮ್ಗೆ ಆಡಾಗುತ್ತೆ ಹೊರತು ಬೇರೆ ಏನು ಆಡಾಗಲ್ಲ. ಇದರಲ್ಲಿ ಮೀಟ್ರ್ ಜೊತೆಲಿ ಬರುತ್ತೆ. 10 ಮೀಟರ್ ನೀವು ಅಪ್ಲೈ ಮಾಡಿಕೊಟ್ರೆ MSDನ ಕಟ್ಸ್ಕೊಬಿಡ್ತಾರೆ. ಅದು 1 ಕಿಲೋವಾಟ್ಗೆ ನಿಮ್ಗೆ ಅಷ್ಟೇ ದುಡ್ಡು ಬರುತ್ತೆ ಹೊರತು ಬೇರೆ ಏನು ಬರಲ್ಲ. ನಮ್ಮಲ್ಲಿ ಒಂದು 10 ಕಿಲೋವಾಟ್ ಲೋಡ್ ತಗೊಂಬಿಟ್ರೆ ಒಂದು ಸತ ಬರೀ ಮೀಟ್ರಿಗೆ 45,000 ರೂಪಾಯಿ ಕೊಡಬೇಕು. ಇನ್ನು ಡೆಪಾಸಿಟ್ ಎಷ್ಟು ಕಟ್ಟಬೇಕು ಈ ಊಹೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ದೆಹಲಿಯಲ್ಲಿ ಏನಾಗಿದೆ ಅಂದರೆ, ಕರೆಂಟು ನಿಮಗೆ ಸುಲಭ, ನಿಮ್ಗೇನು ಟೆನ್ಷನ್ ಇಲ್ಲ. ಒಂದೇ ಒಂದು ವಾರದಲ್ಲಿ ಕರೆಂಟ್ ಕೊಡ್ತಾರೆ. ಇಲ್ಲಿಗೆ ನಾಚಿಕೆ ಬೀಳ್ಬೇಕು ಈ ಕರ್ನಾಟಕ ಸರ್ಕಾರ ಆಗಲಿ, ಬೆಸ್ಕಾಂ ಅಧಿಕಾರಿಗಳಾಗಲಿ ನಾಚಿಕೆ ಇರ್ಬೇಕು. ಯಾವಾಗ ಕೇಳಿದ್ರು ಸರ್ವರ್ ಇಲ್ಲ, 24 ಗಂಟೆ ಮೀಟಿಂಗ್ ಆಗ್ತಾರೆ. ಮೀಟಿಂಗ್ ಮಾಡಿ ಏನು ಕಡ್ದು ಗುಡ್ಡ ಹಾಕಿದ್ರೆ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಇಲ್ಲಿ ದೆಹಲಿಯಲ್ಲಿ ಕರೆಂಟ್ ತಗೊಳ್ಳೋದು ಎಷ್ಟು ಸುಲಭವಾಗಿದೆ ಅಂದರೆ ಯಾರಿಗೂ ಏನು ಇದೇ ಆಗಲ್ಲ. ಇನ್ನೂ ಓವರ್ ಸಿಸ್ಟಮ್ ಇದೆ ಅಲ್ಲಿ. ನಿಮಗೆ ಇದೆ, ನೀವು 400 ಕಿಲೋವಾಟ್ ನೀವು ಲೋಡೇನ ತಗೋಬೇಕಂದ್ರೆ ಕರೆಂಟ್ಗೆ 400 ಕಿಲೋವಾಟ್ MS ಬಿಲ್ಡಿಂಗ್ ಬಂದರೆ RME ಪ್ರೊವೈಡ್ ಮಾಡೋದು ಕಂಪನಿನೇ ಪ್ರೊವೈಡ್ ಮಾಡುತ್ತೆ. ಟ್ರಾನ್ಸ್ಫಾರ್ಮರ್ ಮಾತ್ರ ಗ್ರಾಹಕರು ಹಾಕೋಬೇಕು. ಆಗ ಮಿನಿಮಮ್ ಅದ್ಗೆ 400 KV, ನಾನು ಹೇಳಿದ 400 KV ತಗೋಬೇಕಂದ್ರೆ ಮಿನಿಮಮ್ ಕನಿಷ್ಠ ಅಂದರೆ ಒಂದು 6 ಲಕ್ಷ ಖರ್ಚಾಗುತ್ತೆ ಅಷ್ಟೇ. ಆದರೆ ನಮ್ಮ ಬೆಂಗಳೂರಲ್ಲಿ ಒಂದು 34 ಕಿಲೋವಾಟ್ ಕರೆಂಟ್ ತಗೋಬೇಕಂದ್ರೆ ಕಡಿಮೆ ಅಂದ್ರೆ 16 ಲಕ್ಷ ಖರ್ಚಾಗುತ್ತೆ. ಎಲ್ಲಿ 6 ಲಕ್ಷ, ಎಲ್ಲಿ 16 ಲಕ್ಷ ಅಂತ ನೀವೇ ನೆನ್ಸ್ಕೊಳ್ಳಿ. ಸರ್ಕಾರ ಈ ತರ ಒಂದು ಮೋಸ ಮಾಡೋ ಜನಗಳನ್ನ ಇಷ್ಟು ತೊಂದರೆ ಕೊಟ್ಟು ಇಲ್ಲಿ OC ಅನ್ನೋ ಭೂತ ಅನ್ನೋದು ಇಲ್ವೇ ಇಲ್ಲ. ಸರ್, ಇವಾಗ OC ವಿಷಯಕ್ಕೆ ಏನೆಲ್ಲ ಮಾತುಕತೆ ಆಯ್ತು ಸರ್? ಇಲ್ಲಿ OC ಅನ್ನೋದು ಏನಿಲ್ಲ. ನೀವು ಬಿಲ್ಡಿಂಗ್ ಏನು ಅಪ್ಲಿಕೇಶನ್ ಕೊಡ್ತೀರಾ, ಅವ್ರು ಅಷ್ಟೇ 4 ಫ್ಲೋರ್ ಮೇಲೆ ಹೋದ್ರೆ ಅವರು ಅದಕ್ಕೆ ಮೇಲೆ ಲೈಟಿಂಗ್ ಅರೆಸ್ಟ್ ಕೇಳ್ತಾರೆ. ಲೈಟಿಂಗ್ ಅರೆಸ್ಟ್ ಅಲ್ಲ, ಇದು ಏನೋ ಯಾವುದು ಫೈರ್ ಡಿಪಾರ್ಟ್ಮೆಂಟ್ ಇಂದ. ಫೈರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು. 4 ಫ್ಲೋರ್ಸ್ ಮೇಲೆ ಹೋದ್ರೆ ಅದು ಬಿಟ್ರೆ ಬೇರೆ ಇಲ್ಲ. ನೀವು MS ಬಿಲ್ಡಿಂಗ್ 100 ಕಿಲೋವಾಟ್ ವರೆಗೂ ನೀವು ಕರೆಂಟ್ ತಗೊಂಡ್ರೆ ಟ್ರಾನ್ಸ್ಫಾರ್ಮರ್ ಕಂಪನಿನಾಗ, ಯಾಕಂದ್ರೆ ಅಲ್ಲಿ ಫೀಸಿಬಲ್ ಇಲ್ಲ ಅಂದ್ರೆ ಎಕ್ಸಿಸ್ಟಿಂಗ್ ಟ್ರಾನ್ಸ್ಫಾರ್ಮರ್ ಇಂದ 100 ಕಿಲೋವಾಟ್ ಕರೆಂಟ್ ಕೊಡ್ತಾರೆ. ಫೀಸಿಬಿಲಿಟಿ ಇಲ್ಲ ಅಂದ್ರೆ ಅವರು ಟ್ರಾನ್ಸ್ಫಾರ್ಮರ್ ಹಾಕಿ ಕೊಡ್ತಾರೆ. ಟ್ರಾನ್ಸ್ಫಾರ್ಮರ್ ಇಸ್ ನಾಟ್ ಚಾರ್ಜಬಲ್. ಆದ್ರೆ ನೀವು ಆ 100 ಕಿಲೋವಾಟ್ ಮೇಲೆ ಹೋಗುವಾಗ ಟ್ರಾನ್ಸ್ಫಾರ್ಮರ್ ನೀವು ಪರ್ಚೇಸ್ ಮಾಡಬೇಕು. RME ಕಂಪನಿನೇ ಕೊಡುತ್ತೆ. ಇದಂಗೆ ನೋಡಿ ಎಷ್ಟು ಒಳ್ಳೆ ಸಿಸ್ಟಮ್ ಇದೆ. 100 ಕಿಲೋವಾಟ್ ಮೇಲೆ ಹೋದ್ರೆ ಕಂಪನಿ ಕೊಡುತ್ತೆ, RME ಕಂಪನಿ ಕೊಡುತ್ತೆ. ಟ್ರಾನ್ಸ್ಫಾರ್ಮರ್ ಅಂತ ನೀವು ತಗೋಬೇಕು. ಸೊ ಹಾಗಾಗಿ
ದೆಹಲಿಯಲ್ಲಿ ನೀವು ಕರೆಂಟ್ ತಗೊಳ್ಳೋದಂದ್ರೆ ಎಷ್ಟು ಕಷ್ಟನೇ, ಸುಲಭದ ಕೆಲಸ ಅಂದರೆ ಎಲ್ಲ ಸುಲಭದ ಕೆಲಸನೇ. ಕರ್ನಾಟಕದಲ್ಲಿ ಕಷ್ಟ ಕರೆಂಟ್ ತಗೋಬೇಕಂದ್ರೆ ಖಂಡಿತ ಹೇಳ್ತೀನಿ, ಯಾರು ಬೆಸ್ಕಾಂ ಎಮ್ ಡಿ ಇದ್ದಾರೆ, ಡಿ ಟಿ, ನೀವೆಲ್ಲರೂ ಖಂಡಿತ ಸುಪ್ರೀಂ ಕೋರ್ಟ್ಗೆ ಆನ್ಸರಬಲ್ ಆಗ್ತೀರಾ. ನೀವು ಎಷ್ಟು ಜನಕ್ಕೆ 4ನೇ ತಾರೀಕು ಆಗಿರೋ ಕರೆಂಟ್ನ ಕೊಡದೆ ಸತ್ತಾಯಿಸ್ಕೊಂಡು ಅವ್ರ ರಕ್ತ ಹಿಂಡ್ಕೊಂಡು ಎಷ್ಟು ಕಂಪನಿಗೆ ನಷ್ಟ ಮಾಡಿದ್ದೀರಾ ನೀವು, ಎಷ್ಟು ಕಂಪನಿ ಸಿಸ್ಟಮ್ನ ಹಾಳು ಮಾಡಿದ್ದೀರಾ ನೀವು. ಎಲ್ಲ ಟ್ರಾನ್ಸ್ಫಾರ್ಮರ್ಗೆ ಓವರ್ಲೋಡ್ ಆಗಿ ಇರೋ ಟೆಂಪ್ರರಿಗೆಲ್ಲ 30 ಕಿಲೋವಾಟ್ 50 ಕಿಲೋವಾಟ್ ಕೊಟ್ಬಿಟ್ಟು ಎಕ್ಸಿಸ್ಟಿಂಗ್ ಟ್ರಾನ್ಸ್ಫಾರ್ಮರ್ ಸಿಸ್ಟಮ್ನ ಹಾಳು ಮಾಡಿದ್ರಾ. ಇದಕ್ಕೆಲ್ಲ ಆನ್ಸರಬಲ್ ಆಗ್ತೀರಾ. ನೀವು ಖಂಡಿತ ಆನ್ಸರ್ ಸುಪ್ರೀಂ ಕೋರ್ಟ್ ಬಂದರೆ ಖಂಡಿತ ಇವತ್ತು ಕೇಸ್ ಫೈಲ್ ಮಾಡೇ ಮಾಡ್ತೀವಿ. ಆಲ್ರೆಡಿ ಡ್ರಾಫ್ಟ್ ಎಲ್ಲ ರೆಡಿ ಇದೆ. ನೀವು ಯಾರ ಪರ್ಮಿಷನ್ ತಗೊಂಡು ನೀವು ಕೊಟ್ರಿ ಸರ್ವಿಸ್ನ, ನೀವು ಸುಪ್ರೀಂ ಕೋರ್ಟ್ ಆದೇಶನ ವೈಲೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಡಿ ಕೆ ಶಿವಕುಮಾರ್ ಅವರು. ಈಗ ನಾವು ಕೇಳ್ತೀವಿ, ನೀವು ಸುಪ್ರೀಂ ಕೋರ್ಟ್ ಆದೇಶ ವೈಲೇಷನ್ ಮಾಡಿದ್ರೆ ಹೆಂಗ್ರಿ 4ನೇ ಓಡ ಸರ್ವಿಸ್ ಕೊಟ್ರೆ? ನೀವು ಎಲ್ಲಾನು ಡಿಸ್ಕನೆಕ್ಟ್ ಮಾಡಿ ಸುಪ್ರೀಂ ಕೋರ್ಟ್ ವೈಲೇಷನ್ ಅಂದ್ರೆ. ಇಲ್ಲ ಅಂದ್ರೆ ಇವಾಗ ಏನ್ ಲಾಸಸ್ ಆಗುತ್ತೆ, ಡ್ಯಾಮೇಜ್ ಎಲ್ಲಾನು ಬೆಸ್ಕಾಂ ಕಂಪ್ನಿನೇ ಕೊಡಬೇಕಾಗುತ್ತೆ. ಇದು ಎಚ್ಚರಿಕೆ ಕೊಡ್ತಾ ಇದೆ ನಿಮ್ಗೆ. ಸರ್, ಇವಾಗ ಇದೊಂದನ್ನೇ ಮಾತ್ರ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ. OC ಸ್ಮಾರ್ಟ್ ಮೀಟರ್ ಮಾತ್ರ ಮಾತಾಡ್ತಾ ಇದೀವಿ. BBT ಸಿಸ್ಟಮ್ ಅಂತ ಒಂದೊಂದು ತಂದು ಹಾಕಿದ್ದಾರೆ ಕಳೆದ 2 ವರ್ಷಗಳಿಂದ. BBT ಸಿಸ್ಟಮ್ ಅಂತ ಹೇಳ್ಬಿಟ್ಟು ನಮ್ಮ ಮಹಾನ್ ನಾಯಕರಾದ ಏಕಪತ್ಯ ಅಂದ್ರೆ ಏನು, ಕರ್ನಾಟಕದ ಮುಖ್ಯಮಂತ್ರಿ ಹೆಂಗೋ ಹಂಗೆ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆದ ಅಪ್ಪಚ್ಚು ಅವರು ಸಹ ಅವ್ರೇನ್ ಹೇಳಿದ್ರು, ಸುಪ್ರೀಂ ಕೋರ್ಟ್ ಆರ್ಡರ್ ಅಂದ್ರು. ಸರ್, ಈ BBT ಸಿಸ್ಟಮ್ ಬಗ್ಗೆ ಡೆಲ್ಲಿಲಿ ಏನ್ ಗ್ರೌಂಡ್ ರಿಯಾಲಿಟಿ ಸರ್? BBC ಸಿಸ್ಟಮ್ ಅನ್ನೋ ಸಿಸ್ಟಮ್ ಇಲ್ಲ ಬಿಡಿ, ನಿಮ್ಗೆ ಸೇಮ್ ಮಾಮೂಲಿ ಮೀಟರ್ ಸಿಸ್ಟಮ್ ಇದೆ. ನನ್ಗೆ ಗೊತ್ತಿದ್ದ ಪ್ರಕಾರ ಇಲ್ಲಿ ಇನ್ನೊಬ್ರ ಹತ್ರ ಮಾತಾಡುವಾಗ ಓನ್ಲಿ ಮೆಡಿಕಲ್ ಇದು ಏನು ಎಮರ್ಜೆನ್ಸಿ ಎಕ್ಸಿಟ್ ಇರುವಾಗ ಫೈರ್ ಏನಾದರೂ ಬಿಲ್ಡಿಂಗ್ ಫೈರ್ ಹತ್ಕೊಂಡ್ಬಿಟ್ರೆ ಫ್ಲೋರ್ ವೈಸು ಕರೆಂಟ್ ಕಟ್ ಮಾಡೋಕೆ ಮಾತ್ರ BBT ಸಿಸ್ಟಮ್ ಇರೋದು. ಇದೇನು ಟೋಟಲ್ ಆಗಿ ಈಗ ಕರೆಂಟ್ ಹತ್ತಿದ ತಕ್ಷಣ ಕೆಳಗಡೆ ಕರೆಂಟ್ ಪ್ಯಾನಲ್ ಬೋರ್ಡ್ ಇರುತ್ತೆ, ಅದ್ರಾಗುತ್ತೆ ಇಲ್ಲಿ ಹತ್ಕೊಂಡಿದ ತಕ್ಷಣ ಇಡೀ ಬಿಲ್ಡಿಂಗ್ ಆಫ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಫ್ಲೋರ್ ವೈಸ್ ಈಗ 5ನೇ ಫ್ಲೋರ್ ಬೆಂಕಿ ಹತ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ 5ನೇ ಫ್ಲೋರ್ ಕರೆಂಟ್ ಆಫ್ ಮಾಡ್ಬೋದು. ಆ ಸಿಸ್ಟಮ್ಗೋಸ್ಕರ ಇದು ಎಲ್ಲಿ ಎಮರ್ಜೆನ್ಸಿ ಯೂಸ್ ಆಗುತ್ತೆ, ಮೆಡಿಕಲ್ ಸಿಸ್ಟಮ್ ಮಾತ್ರ ಯೂಸ್ ಆಗುತ್ತೆ ಇದು. ಇಲ್ಲಿ ಕರ್ನಾಟಕದಲ್ಲಿ CA ಸಿಸ್ಟಮ್ CL ಮಾಡಿದ್ರು, ಇವ್ರು ಕರ್ನಾಟಕದಲ್ಲಿ ಏನೇನು ಮಾಡಿದ್ರು, BBT ಸಿಸ್ಟಮ್ ಅಲ್ವಾ ಯಾರಿಗೆ ಎಲ್ಲರಿಗೂ BBT ಸಿಸ್ಟಮ್. ಆಮೇಲೆ 1000 kV ವರೆಗೂ ಏನು ಬೇಕಾಗಿಲ್ಲ, ಯಾವುದೋ ಒಂದು ಸರ್ಕ್ಯೂಟ್ ಬ್ರೇಕರ್ ಇದ್ರೆ ಸಾಕು. ಆಲ್ರೆಡಿ RME ಇರ್ತದೆ, ಜೊತೆಗೆ ಒಂದು ಎಕ್ಸ್ಟ್ರಾ ಒಂದು ಸರ್ಕ್ಯೂಟ್ ಬ್ರೇಕರ್ ಇಟ್ಕೊಳ್ಳಿ ಅಂತ ಹಾಕಿದ್ರು. ಬಟ್ ಇವ್ರು ಏನ್ ಮಾಡ್ಬಿಟ್ರು, 1500 BCB ಹಾಕಿ BCB ಹಾಕಂತ. ಏನ್ BCB ಹಾಕ್ಬೇಕು, ಎಲ್ಲಿ ಏನಾದ್ರು ಸ್ವಲ್ಪ ಆದ್ರೂ ಎಷ್ಟೇ ಮಾಡಬೇಕು, ಬರೀ ಕಣ್ಣು ಮುಚ್ಕೊಂಡು ಕುದುರೆಗೆ ಕಣ್ಣು ಮುಚ್ಕೊಂಡು ಏನೋ ರೋಡ್ ನೋಡಕ್ ಮಾಡಿದಾರೆ, ಹಂಗೆಲ್ಲ ಮಾಡಬಾರ್ದು. ನೀವೆಲ್ಲ ಓದಿ ವಿದ್ಯಾ ಅಂತ ಬಂದಿರ, ಸರ್ಕಾರ ಏನ್ ಕೊಡುತ್ತೆ ಅದನ್ನ ಕ್ಲಿಯರ್ ಆಗಿ ನೀವು ಡೀಟೇಲ್ ಆಗಿ ಕೊಡಬೇಕು. ಕನ್ಸ್ಯೂಮರ್ ಒಳ್ಳೇದಾಗದ್ ಕೊಡಬೇಕು ಹೊರತು ಕನ್ಸ್ಯೂಮರ್ ದುಡ್ಡು ಇದೆ ಅನ್ಬಿಟ್ಟು ಹೆಂಗಂದ್ರೆ ಒಂದು ST ಸಿಸ್ಟಮ್ ST ಕಟ್ ಆಫ್ ಬೇಕು ನಿಮ್ಗೆಲ್ಲ ಯಾರು ಇರ್ಬೇಕೋ ಗೊತ್ತಿಲ್ಲ. ಸರ್, ಓವರ್ ಆಲ್ ಆಗಿ ಇವತ್ತಿನ ಈ OC ಸ್ಮಾರ್ಟ್ ಮೀಟರ್ ಮತ್ತು BBT ಸಿಸ್ಟಮ್ 3 ವಿಚಾರಗಳಲ್ಲಿ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಸರ್, ಇಲ್ಲಿಯ ಟಾಟಾ ಕಂಪನಿಯ ಅಧಿಕಾರಿಗಳಾಗಿರ್ಬೋದು, ಸೂಪರ್ವೈಸರ್ ಸರ್ ಆಗಿರ್ಬೋದು, ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಿದ್ರು ಸರ್? ಅದೇ ಎಷ್ಟು ಒಂದು ರೆಸ್ಪಾನ್ಸಿಬಲ್. ನಾವು ಹೋಗಿದ್ದೆ, ನಾವು ಕೇರಳಾಗ ಹೋಗಿದ್ದೇವಲ್ವ, ಅವಾಗೆಲ್ಲ ಹೆಂಗಿತ್ತು, ಇಂಥ ಒಂದು ಆಫೀಸರ್ಗಳು ಯಾವ ರೀತಿಯಲ್ಲಿ ನಿಮ್ಮ ಬೆಸ್ಕಾಂ ಅಲ್ಲಿ ಆಗಲಿ ಎಸ್ಕಾಮ್ಸ್ ಅಲ್ಲಿ ಕರ್ನಾಟಕದಲ್ಲಿರೋ ಬೆಸ್ಕಾಂ ಅಲ್ಲಿರೋ ಎಸ್ಕಾಂ ಕಂಪ್ನಿ ಇರೋ ಅಧಿಕಾರಿಗಳ ದುರಾಂಕಾರ ನಿಮ್ಗಲ್ಲ. ಯಾಕಂದ್ರೆ ನಿಮ್ಗೆ ಯಾವ ತರ ದುರಾಂಕಾರ, ನಾನು ಎಲ್ಲಾರನ್ನ ಹೇಳ್ತಿಲ್ಲ, ಕೆಲವ್ರು ಹೇಳ್ತಾರೆ. ನಿಮ್ಗೆ ಯಾವ ತರ ದುರಾಂಕಾರ ಅಂದ್ರೆ ನೀವೆಲ್ಲ ಕಂಟ್ರಾಕ್ಟ್ ಕೆಲಸ ಮಾಡ್ತೀರ, ಅದಕ್ಕೆ ನಿಮ್ಗೆಲ್ಲ ದುರಾಂಕಾರ. ಅದಕ್ಕೂ ಇವಾಗ ಕರೆಕ್ಟ್ ಆಗಿ ಚಾಟಿ ಬೀಸ್ತೀವಿ ನಿಮ್ಗೆಲ್ಲರೂ ಯಾರ ದುರಾಂಕಾರದಲ್ಲಿ ಮೆರೀತಾ ಇದ್ದೀರಾ, ಯಾವನ್ ಕಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲ ಸೀಮಾರಿ ಇದೆ. ಖಂಡಿತ ನೀವೆಲ್ಲ ತಪ್ಸ್ಕೊಳಕ್ಕಾಗಲ್ಲ, ಡೆಫಿನೆಟ್ ಆಗಿ ನಿಮ್ಗಿದೆ. ಇವಾಗ ನಾವು ಹೇಳ್ತಿರೋದು ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮ ಬೆಸ್ಕಾಂ ಕಂಪನಿ ಮೇಲೆ ನಾವು ಕೇಸ್ ಫೈಲ್ ಮಾಡೋದು. ಯಾವ ಎಸ್ಕಾಮ್ಸ್ ಇದೆ, KRC ಏನ್ ಕೊಟ್ಟಿದೆ, KRC ಯಾವ ತರ ಉಲ್ಲಂಘನೆ ಮಾಡಿ ಎಸ್ಕಾಮ್ಸ್ ಕಂಪನಿಗೆ ಮಾತ್ರ ಖಂಡಿತಾಗಿ ಬೆಸ್ಕಾಂ ಮೇಲೆ ಅಂತ 100% ನಾವು ಕೇಸ್ ಫೈಲ್ ಮಾಡ್ತೀವಿ. ಎಷ್ಟು ಲಕ್ಷ ಗ್ರಾಹಕರಿಗಿದೆ, ಎಷ್ಟು ಲಕ್ಷ ನೀವು ನಷ್ಟ ಮಾಡಿದ್ರ ಖಂಡಿತ ಅದನ್ನು ಕಟ್ಕೊಡ್ಬೇಕು. ಸುಪ್ರೀಂ ಕೋರ್ಟ್ ವೈಲೇಷನ್ ಅಂತ ನೀವು ಹೇಳ್ಕೊಂಡು ಜನಗಳು ನೇಮಿಸ್ತಾ ಇದ್ರಲ್ಲ, ಅದಕ್ಕೆ ಒಂದು ಖಂಡಿತ ಒಂದು ಫುಲ್ ಸ್ಟಾಪ್ ಇಟ್ಟೇ ಇಡ್ತೀವಿ. ಇವತ್ತು ಟೆನಿಕಾಸ್ ನಿಮ್ಗೆ ಖಂಡಿತ ಕೇಸ್ ಫೈಲ್ ಆಗುತ್ತೆ. ಎಷ್ಟು ಜನಕ್ಕೆ ನೀವು ಸರ್ವಿಸ್ ಕೊಟ್ಟಿರೋ ನಮ್ಮ ಹತ್ರ ಡೀಟೇಲ್ ತಗೊಂಡಿದ್ವಿ, ನಾವು ಅದನ್ನ ಎಲ್ಲ ರಿಪೋರ್ಟ್ ಮಾಡ್ಕೊಡ್ತೀವಿ. ಬಹುಶಃ ಫಸ್ಟ್ ವೀಕಲ್ಲಿ ಕೇಸ್ ಫೈಲ್ ಆಗ್ಬೋದು. ಅದು ಜಲ್ದಿ ನೀವು ಮಾಡಿ ವ್ಯವಸ್ಥೆ ಮಾಡಿ ಹಳೆ ಸರ್ವಿಸ್ ಕೊಟ್ರೆ ನೀವು ಬಚಾವ್ ಆಗ್ತೀರಾ. ಇಲ್ಲ ಅಂದ್ರೆ ನೀವಂತೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನೀವು ಕಟ್ಕೊಡ್ಬೇಕಾಗುತ್ತೆ. ಎಸ್, ಇದು ಒಂದು ಗ್ರೌಂಡ್ ರಿಯಾಲಿಟಿ ಆಗಿತ್ತು. ಇಲ್ಲಿ ಬಂದು ಮಾತಾಡಿದಾಗ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗಿದೆ. ಏನಂದ್ರೆ ಆಸ್ ಪರ್ ಏನು 5 ಸ್ಟೇಟ್ಗಳನ್ನ ನಿಮ್ಮ ವಾಣಿ ತಂಡ ಹೋಗಿ ಭೇಟಿ ಮಾಡಿತ್ತು, ಅಲ್ಲಿಯ ಅಧಿಕಾರಿಗಳಿಗೆ ಈ OC ಅನ್ನೋ ಪದನ ಯಾವತ್ತೂ ಕೇಳಿದ್ದಿಲ್ವೋ, ಇಲ್ಲಿಯ ಅಧಿಕಾರಿಗಳು ಸಹ OC ಅನ್ನೋ ಪದನ ಕೇಳೇ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ OC ಅನ್ನೋದು ಅದೇನು ಮರಣದಂಡನ ಶಾಸನ ಅನ್ನೋ ರೀತಿಲಿ ಅಧಿಕಾರಿಗಳು ಪ್ರತಿಯೊಂದಕ್ಕೂ OC, ಸುಪ್ರೀಂ ಕೋರ್ಟ್ ಆರ್ಡರ್ OC ರೀ. ಸುಪ್ರೀಂ ಕೋರ್ಟ್ ಇರೋದೇ ಡೆಲ್ಲಿಲಿ ರೀ. ಡೆಲ್ಲಿಯ ಒಂದು
ಇಲ್ಲಿ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಇಲ್ಲಿಯ ಕಂಪನಿಗಳಾಗಿರ್ಬೋದು ಅದನ್ನ ಪಾಲಿಸ್ತಾ ಇಲ್ಲ. ಇಲ್ಲಿಂದ ಸುಮಾರು 2,500 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ನಮ್ಮ ಕರ್ನಾಟಕದಲ್ಲಿ ಅದ್ಭುತವಾಗಿ ಪಾಲನೆ ಮಾಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು, ಇವಾಗ ಏನು ನಮಗೆ ಒಂದು ಎಕ್ಸಂಪ್ಷನ್ ಕೊಟ್ಟಿದಾರಲ್ಲ, G+2 ಸ್ಟಿಲ್ +3 1200 ಸ್ಕ್ವೇರ್ ಫೀಟ್, ಇಲ್ಲಿ ನೀವು 50 ಫ್ಲೋರ್ ಕಟ್ರಿ, ನೀವು ಯಾರಪ್ಪ ಅಂತಾನೂ ಮಾತಾಡ್ಸಲ್ಲ. ಯಾಕೆ ಸ್ವಾಮಿ? ಡೆಲ್ಲಿಲಿ ಏನು ಜನರು ಇಲ್ವಾ? ಡೆಲ್ಲಿಲಿ ಏನು ಮನೆ ಕಟ್ಟಲ್ವಾ? ಡೆಲ್ಲಿಲಿ ಏನು ಫ್ಲೋರ್ ವೈಸ್ ಕಟ್ಟಲ್ವಾ? ಭೂಮಿ ಮೇಲೆ ಕಟ್ಟಲ್ವಾ? ಅಥವಾ ಅವ್ರು ಬಳಸೋ ಕರೆಂಟು 11 kV 3 ಫೇಸ್ ಸಿಂಗಲ್ ಫೇಸ್ ಆಗಲ್ವಾ? ಯಾವ್ದ್ರಿ ಇದು ಕಾನೂನು? ಇವತ್ತು ನಮ್ಮ ಕರ್ನಾಟಕದಲ್ಲಿ 2008ರಿಂದ 2026 18 ವರ್ಷಗಳ ಕಾಲ ನೀವು ಹಾಕಿದಂತ AB 11 kV ಕೇಬಲ್ ಒಂದು ತೋರಿಸ್ರಿ, ನಿಮ್ಮ ಯೋಗ್ಯತೆ ತೋರಿಸ್ರಿ, ಕರೆಕ್ಟಾಗಿ ವರ್ಕ್ ಆಗ್ತಿರೋಂಥದ್ದು. ಬರ್ರಿ ನಾವು ತೋರಿಸ್ತೀವಿ. ಡೆಲ್ಲಿಲಿ ಇನ್ನೂ ಸಮೀಕ್ಷೆ ನಡೀತಾ ಇದೆ, ಖಂಡಿತವಾಗ್ಲೂ ಪ್ರತಿಯೊಂದು ರೋಡಲ್ಲೂ ತೋರಿಸ್ತೀವಿ ಯಾವ ರೀತಿಯಾಗಿ ಇಲ್ಲಿಯ ಒಂದು ಕಂಪನಿಗಳು 11 kV AB ಕೇಬಲ್ ಅಲ್ಲೇ ಕರೆಂಟ್ ನ ಕೊಡ್ತಾ ಇದ್ದಾವೆ. ಏನ್ರಿ ದೊಡ್ಡ ರೋಗ ಕರ್ನಾಟಕದಲ್ಲಿ ಇರೋರಿಗೆ ಅಂದ್ರೆ, ಇಲ್ಲಿ AB ಕೇಬಲ್ ಅಲ್ಲೂ ದುಡ್ಡು ಮಾಡುವಂತ ಪ್ರಯತ್ನ ಮತ್ತು AB ಕೇಬಲ್ ಅಲ್ಲೂ ಅಕ್ರಮ ಎಸಗಿರುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಪ್ರತಿ ಸಾರಿ ಏನ್ ಹೇಳ್ತಾ ಇದ್ರಿ, ಹೀಟ್ ಆಗ್ಬಿಟ್ಟು ಕೇಬಲ್ ಸುಟ್ಟೋಯ್ತು, ಹೀಟ್ ಆಗ್ಬಿಟ್ಟು ಕೇಬಲ್ ಸುಟ್ಟೋಯ್ತು ಅಂದ್ರೆ ಡೆಲ್ಲಿಲಿ ಇರೋದೇನು 11 kV ಪವರ್ ಅಲ್ವಾ? ಅದೇನು ಬೇರೆ ಕರೆಂಟ್ ಬರುತ್ತೆ? ಏನ್ ಸ್ಮೂತ್ ಪವರು, ಹಾರ್ಡ್ ಪವರು, ಮಲ್ಟಿ ಸ್ಮೂತ್ ಪವರ್ ಅಂತ ಆ ಥರದ್ದು ಏನಾದ್ರು ಇದೆಯಾ ಪವರ್ ಅಲ್ಲಿ? 11 kV ಇಸ್ 11 kV, ಎಲ್ಲಿ ಬಂದ್ರು ಅದೇ ಪವರು. ಒಟ್ಟಲ್ಲಿ ಕರ್ನಾಟಕದಲ್ಲಿ ಇಂಧನ ಇಲಾಖೆಯಲ್ಲಿ ಕೂತವರು, ಅಲ್ಲಿ ಬಂದಂತ ಮಂತ್ರಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ಅದನ್ನ ಆಳ್ತಿರುವಂತವ್ರು ಒಂದಿಷ್ಟು ಜನ ಎಲ್ಲರೂ ಕರಪ್ಷನ್ ಅಲ್ಲಿ ಮುಳುಗೋಗಿ ಜನರ ದುಡ್ಡನ್ನ ಕೊಳ್ಳೆ ಹೊಡಿತಾ ಇದ್ದೀರಾ ಅನ್ನೋದನ್ನ ಅತಿ ಮುಖ್ಯವಾಗಿ ಹೇಳಲೇಬೇಕಾಗುತ್ತೆ ಮತ್ತು ಜನರ ಮುಂದೆ ತೋರಿಸಲೇಬೇಕಾಗುತ್ತೆ. ಇವತ್ತು ಇಲ್ಲಿ ನಾವು ನೋಡಿದಂಗೆ ಆಲ್ಮೋಸ್ಟ್ AB ಕೇಬಲ್ ಅಲ್ಲೇ ಇವತ್ತು ಪವರ್ ಸಪ್ಲೈ ಇದೆ. ಆಮೇಲೆ IC ಚಾರ್ಜಸ್ ಬಗ್ಗೆ ಕೇಳಿದ್ವಿ, ಅರ್ಬನ್ ಅಲ್ಲಿ ಏನಪ್ಪಾ ಅಂತ. ನೀವು ಏನಾರು ಮಾಡ್ಕೊಳ್ಳಿ ಸ್ವಾಮಿ, ನಮ್ದು ಯಾವ ICನೂ ಇಲ್ಲ, DCನೂ ಇಲ್ಲ, AC ನೂ ಇಲ್ಲ, ಎಲ್ಲದಕ್ಕೂ ಒಂದೇ ಪ್ರೈಸು. ನೀವು ಅರ್ಬನ್ಗಾದ್ರೂ ಹೋಗಿ, ರೂರಲ್ಗಾದ್ರೂ ಬನ್ನಿ, ಡೆವಲಪ್ಮೆಂಟ್ ಏರಿಯಾಗಾದ್ರೂ ಹೋಗಿ, ನಾನ್ ಡೆವಲಪ್ಮೆಂಟ್ ಏರಿಯಾಗಾದ್ರೂ ಹೋಗಿ, ಎಲ್ಲೇ ಹೋದ್ರು ಒಂದೇ ಚಾರ್ಜು ಅಂತ. ಆದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ KERC ಇದನ್ನು ಸಹ ಪ್ರೋತ್ಸಾಹ ಕೊಟ್ಟು ಕೊಳ್ಳೆ ಓಡಿಸುವಂತಹ ಒಂದು ತಂತ್ರಗಾರಿಕೆಗೆ KERCನೂ ಸಹ ಸಾಥ್ ಕೊಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. OC ವಿಚಾರ ಇದಾಯ್ತು. ಸ್ಮಾರ್ಟ್ ಮೀಟರ್ ವಿಚಾರ, ಇಲ್ಲಿ ಕೇವಲ ಮೀಟರ್ಗೆ ಹೊಸ ಕನೆಕ್ಷನ್ ಆಗಿರ್ಬೋದು, ಹಳೇದಾಗಿರ್ಬೋದು, ಪ್ರತಿಯೊಂದು ಸಹ ಆ ಸಂಬಂಧಪಟ್ಟಂತ ಕಂಪನಿನೇ ಮೀಟರ್ ಕೊಡುತ್ತಾಗ್ಲಿ, ಯಾವುದೇ ₹1 ಚಾರ್ಜ್ ಮಾಡಲ್ಲ. ನಿನ್ನೆನೂ ನಾವು ಲೈವ್ ಅಲ್ಲಿ ಹೇಳಿದ್ವಿ, ಇಲ್ಲಿ ಕೇವಲ ₹1,200 ₹2,500 ಮೀಟರ್ ಬೆಲೆ ಅಂತ ಹೇಳಿದ್ವಿ. ಆದ್ರೆ ಇವರು MSD ಅಂತ ಕಟ್ಟಿಸ್ಕೊಂತಾರೆ. ಯಾವಾಗ ನಿಮ್ಗೆ ಮೀಟರ್ ಬೇಡ ಅಂದ್ರೆ ಆ ₹3,000 ನಿಮ್ಗೆ ರಿಟರ್ನ್ ಕೊಡ್ತಾರೆ. ಕರ್ನಾಟಕದಲ್ಲಿ ಏನ್ ನಡೀತದೆ, ನೀವು ಮೀಟರ್ ತಗೋಬೇಕಂದ್ರೆ ₹4,800 ದುಡ್ಡು ಕೊಡ್ಬೇಕು, ₹9,000 ದುಡ್ಡು ಕೊಡ್ಬೇಕು. ಇದ್ಯಾಕೆ ನಡೀತಾ ಇದೆ? ಬೆಂಗಳೂರಲ್ಲಿ ನಡೀತಿರೋದು ಅಥವಾ ಕರ್ನಾಟಕದಲ್ಲಿ ನಡೀತಿರುವ ರೇಟು ಡೆಲ್ಲಿಲಿ ಹಾಕಿಲ್ಲ. ಇದನ್ನು ಸಹ ಬೇರೆ ರಾಜ್ಯಗಳಲ್ಲೂ ಸಹ ತೋರಿಸಿದೀವಿ. ಆದ್ರೂ ಸರ್ಕಾರವೇ ಇವತ್ತು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಬೆನ್ನಿಗಿಂದ ನಿಂತು ಈ ಒಂದು ಅಕ್ರಮಕ್ಕೆ ಸಾಥ್ ಕೊಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ BBT ಸಿಸ್ಟಮ್ ಅಲ್ಲಿ ಏನಾಗಿದೆ, ಇವಾಗ ನಮಗೆ ಹೇಳ್ತಿರೋದೇನು, ಇಂಡಿವಿಜುವಲ್ ಫ್ಲೋರ್ಗೆ ಇಂಡಿವಿಜುವಲ್ ಮೀಟರ್ ಹಾಕ್ಬೇಕು ಅಂತ. ಆದ್ರೆ ಡೆಲ್ಲಿಲಿ ಒಂದು ಸಿಂಗಲ್ ಬಸ್ ಬಾರು, ಅಲ್ಲಿಂದ ಏನ್ ಸರ್ಕ್ಯೂಟ್ಸ್ ನ ಮೊದಲೆಲ್ಲ ಎಳಿತಾ ಇದ್ವಿ ಅದೇ ಸರ್ಕ್ಯೂಟ್ ಸಿಸ್ಟಮ್ ಇದೆ. ಇಲ್ಲಿ BBT ಸಿಸ್ಟಮ್ ಅಪ್ಲಿಕೇಬಲ್ ಇಲ್ಲ. ಒಂದು ಮಾತ್ರ ಕ್ಲಿಯರ್, ಕರ್ನಾಟಕದಲ್ಲಿರುವಂತಹ ಕರಪ್ಟೆಡ್ ಅಧಿಕಾರಿಗಳು, ಅಕ್ರಮ ಎಸಗುವಂತಹ ಅಧಿಕಾರಿಗಳು ಸೇರಿ ಅಥವಾ ಇಲ್ಲಿಯ ಸರ್ಕಾರಗಳು ಸೇರಿ ಸಾರ್ವಜನಿಕರಿಗೆ ದಿಗಣೆಯ ರೀತಿಯಲ್ಲಿ ಪ್ರಾಣ ಹಿಂಡ್ತಾ ಇದೆ, ರಕ್ತ ಇರ್ತಿದ್ದಾರೆ. ಈ ರೀತಿಯ ಕಾನೂನುಗಳು, ಈ ರೀತಿಯ ಒಂದು ಏನು ಜನರನ್ನ ಹಿಂಸೆ ಕೊಡುವಂತಹ, ವಿದ್ಯುತ್ ಕೊಡುವ ಒಂದೇ ವಿಚಾರ ಇಟ್ಕೊಂಡು ಜನರಿಗೆ ಹಿಂಸೆ ಕೊಡುವಂತಹ ಇಂಥ ಒಂದು ಕಾನೂನುಗಳು ಏನಿದೆಯಲ್ಲ, ಇದು ನಿಜವಾಗ್ಲೂ ತುಗುಲಕ್ ರೀತಿಯ ಒಂದು ಧೋರಣೆ ಅಂದ್ರೆ ತಪ್ಪು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.